ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ಈ ದಿನ ನಾವು ಗೋಚಾರ ಗುರುಗ್ರಹರ ಒಂದು ಬದಲಾವಣೆಯಿಂದ ಸಿಂಹರಾಶಿಯವರಿಗೆ ಯಾವೆಲ್ಲ ವಿಚಾರದಲ್ಲಿ ಶುಭ ಫಲ, ಅದೇ ರೀತಿ ಯಾವ ವಿಚಾರದಲ್ಲಿ ಅಶುಭ ಮತ್ತು ಮಿಶ್ರ ಫಲ ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಇನ್ನು ಸಿಂಹರಾಶಿಗೆ ಇಷ್ಟು ದಿನ ಬಹಳಷ್ಟು ಚೆನ್ನಾಗಿತ್ತು. ಈಗ 10ನೇ ಮನೆಗೆ ಗುರುವಿನ ಒಂದು ಸಂಚಾರ ಆಗ್ತಕ್ಕಂಥದ್ದು. ವೃಷಭ ರಾಶಿಗೆ ಗುರುವಿನ ಒಂದು ಸಂಚಾರ ಪ್ರಸ್ತುತ ಮೇಷರಾಶಿಯಲ್ಲಿರತಕ್ಕಂತಹ ಗುರುಗ್ರಹರು ಮೇ 1ನೇ ತಾರೀಕು ವೃಷಭ ರಾಶಿಗೆ ಆಗಮನ ಆಗೋದ್ರಿಂದ ಸಿಂಹರಾಶಿಯವರಿಗೆ 10ನೇ ಮನೆಯಲ್ಲಿ ಗುರುವಿನ ಒಂದು ಪ್ರಭಾವ ಇರುತ್ತೆ. ಇನ್ನು 10ನೇ ಮನೆಯಲ್ಲಿ ಗುರುವಿನ ಒಂದು ಪ್ರಭಾವ ಇದ್ದಂತಹ ಸಂದರ್ಭದಲ್ಲಿ ಇವರಿಗೆ ಮಧ್ಯಮ ಗುರುಬಲ ಸ್ವಲ್ಪ ರೀತಿಯಾಗಿ ಬಹಳಷ್ಟು ಕಡಿಮೆ ಇರುತ್ತೆ. ಇನ್ನು ಯಾವ ಒಂದು ವಿಚಾರದಲ್ಲಿ ಅವರಿಗೆ ಅನುಕೂಲಗಳಾಗುವಂತ ಒಂದು ಸಾಧ್ಯತೆ, ಇನ್ನು ಯಾವ ಒಂದು ವಿಚಾರದಲ್ಲಿ ಮಿಶ್ರ ಫಲ ಅನ್ನುವಂಥದ್ದನ್ನ ನಾವು ನೋಡೋಣ. ನೋಡಿ, ಕರ್ಮಸ್ಥಾನದಲ್ಲಿ ಗುರುವಿನ ಒಂದು ಆಗಮನ ಆಗೋದ್ರಿಂದ ಇವರಿಗೆ ಪ್ರಮೋಷನ್ಗಳ ಒಂದು ವಿಚಾರದಲ್ಲಿ ಒಳ್ಳೆಯದಾಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಇಷ್ಟು ದಿನ ಅವರ ಒಂದು ಕೆಲಸದ ಒಂದು ವಿಚಾರದಲ್ಲಿ ಅವರಿಗೆ ಅಡೆತಡೆಗಳು ಇದ್ದಂತಹ ಒಂದು ಸಮಸ್ಯೆಗಳೇನಾದರೂ ಇದ್ದಾಗ ಈಗ ಗುರುವಿನ ಒಂದು ಪ್ರಭಾವದಿಂದ ಅವರ ಒಂದು ಉದ್ಯೋಗದ ವಿಚಾರದಲ್ಲಿ ಅವ್ರಿಗೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಅವ್ರಿಗೆ ನೇಮ್ ಅಂಡ್ ಫೇಮ್ ಕೂಡ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆ ಸಿಂಹರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಜಯ ಮತ್ತು ಯಶಸ್ಸು ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಗುರುವಿನ ಒಂದು ಆಗಮನದಿಂದ ವ್ಯವಸಾಯ ಮಾಡತಕ್ಕಂತಹ ಸಿಂಹರಾಶಿಯ ರೈತರಿಗೂ ಕೂಡ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಸಿಂಹರಾಶಿಯವರಿಗೆ ವಿಶೇಷವಾಗಿ ಆರೋಗ್ಯದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕಾಲುಗಳ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅದೇ ರೀತಿ ಹೊಟ್ಟೆ ನೋವಿನ ಒಂದು ಸಮಸ್ಯೆಗಳು ಅವರನ್ನು ಬಾಧಿಸುವಂತಹ ಒಂದು ವ್ಯತಿರಿಕ್ತ ವಾತಾವರಣ ಸೃಷ್ಟಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಅದರಿಂದ ಅವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಉದ್ಯೋಗ ಸ್ಥಳದಲ್ಲೂ ಕೂಡ ಸ್ವಲ್ಪ ಅವರಿಗೆ ಮಾನಹಾನಿ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಅದರಿಂದ ಅವರು ಇಂಟ್ರಾಕ್ಷನ್ ಮಾಡುವಂತಹ ಒಂದು ವಿಧ ಬಹಳಷ್ಟು ಚೆನ್ನಾಗಿರ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಅವರಿಗೆ ವಿನಾಕಾರಣ ಅಪಕೀರ್ತಿ ಬರುವಂಥದ್ದು, ಅಪಯಶಸ್ಸು ಕೂಡ ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರು ಅಷ್ಟೇ ಸ್ವಲ್ಪ ಅವರ ಒಂದು ನಡವಳಿಕೆಗಳಲ್ಲಿ ಅತಿ ಹೆಚ್ಚು ಗಮನವನ್ನು ಹರಿಸಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಅವರಿಗೆ ಸ್ವಲ್ಪ ಅನಿರೀಕ್ಷಿತವಾಗಿ ಅಪಕೀರ್ತಿ ಬರುವಂಥದ್ದು ಅಥವಾ ಆರೋಪಗಳು ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಅದರಿಂದ ವೃತ್ತಿ ಕ್ಷೇತ್ರದಲ್ಲಿ ಮತ್ತು ಉದ್ಯೋಗದ ಒಂದು ಸ್ಥಳದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಸರ್ಕಾರದ ಒಂದು ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತಹ ಒಂದು ಸಾಧ್ಯತೆಗಳು, ಇನ್ನು ಬಲಿಷ್ಠ ಜನರ ಸಹಾಯ ಸಹಕಾರಗಳು ಕಡಿಮೆ ಆಗುವಂತಹ ಒಂದು ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಜನ್ಮ ಜಾತಕದಲ್ಲೇನಾದರೂ ಗುರುವಿನ ಒಂದು ಜನ್ಮ ಜಾತಕದ ಒಂದು ಗುರು ದೃಷ್ಟಿ ಚೆನ್ನಾಗಿದ್ದಂತಹ ಪಕ್ಷದಲ್ಲಿ ಅವರಿಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಶುಭ ಫಲ ದೊರೆಯುವಂಥದ್ದು. ಅಂದರೆ ಸಿಂಹರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ಪದವಿ ಪ್ರಾಪ್ತಿಯಾಗುವಂಥದ್ದು, ಇನ್ನು ವೃತ್ತಿ ಸ್ಥಳದಲ್ಲಿ ಅತ್ಯಂತ ಕೀರ್ತಿ ಯಶಸ್ಸು ಇದೆಲ್ಲವೂ ಕೂಡ ಅವರಿಗೆ ದೊರೆಯುವಂಥ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ಇನ್ನೂ ಹೆಚ್ಚಿನ ವಿಧವಾಗಿ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಉಳ್ಳಂಥವರು ಅವರ ಒಂದು ಜನ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ಬೇಕಾಗುವಂತಹ ರೀತಿಯಲ್ಲಿ ಕರೆಕ್ಷನ್ಸ್ ಮಾಡ್ಕೊಳೋದ್ರಿಂದ ಅಥವಾ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಶುಭ ಫಲಗಳನ್ನು ಪಡಿಬಹುದಾಗಿರುತ್ತೆ. ಇನ್ನು ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ಪರಿಹಾರಾರ್ಥವಾಗಿ ಪ್ರತಿ ಗುರುವಾರ ಅವರ ಆರಾಧನೆ ಮಾಡಿಕೊಂಡು ಬರ್ತಾ ಇರತಕ್ಕಂತಹ ಗುರುಸ್ವರೂಪ ದೇವತೆಗಳು
ನೋಡಿ, ದತ್ತಾತ್ರೇಯ ದೇವರಾಗಿರ್ಬೋದು, ಅದೇ ರೀತಿ ಸಾಯಿಬಾಬಾ ಆಗಿರ್ಬೋದು, ರಾಘವೇಂದ್ರ ಸಾರ್ವಭೌಮರಾಗಿರ್ಬೋದು, ಈ ರೀತಿ ಗುರುಸ್ವರೂಪ ದೇವತೆಗಳನ್ನ ಅವರು ಈ ಒಂದು ವರ್ಷ ಸ್ವಲ್ಪ ಅಧಿಕವಾಗಿ ಪ್ರಾರ್ಥನೆ ಮತ್ತು ಜಪಗಳನ್ನು ಮಾಡೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಿಂಹರಾಶಿಯವರು ಅತ್ಯಂತ ಶುಭ ಫಲಗಳನ್ನು ಪಡ್ಕೊಬಹುದಾಗಿರುತ್ತೆ. ಇದಿಷ್ಟು ಕೂಡ ಗುರುಗ್ರಹರ ಒಂದು ಬದಲಾವಣೆಯಿಂದ ಸಿಂಹರಾಶಿಯವರಿಗೆ 2024-25 ಸಂಕ್ಷಿಪ್ತ ಭವಿಷ್ಯ ವಿಚಾರಗಳಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಅದೇ ರೀತಿ ಯೂಟ್ಯೂಬ್ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.